ಎಲ್ಲರಿಗೂ ನಮಸ್ಕಾರಗಳು. ಕನ್ನಡ ಕಣಜ ಹೊನ್ನ ಭಾಷೆಯ ಕಲಿಕೆಗೊಂದು ಪುಟ್ಟ ಹೆಜ್ಜೆ ಭಾಗ 4 ಲಿಂಗ ವ್ಯವಸ್ಥೆ. ನಮ್ಮ ಕನ್ನಡದಲ್ಲಿ ಅದರಲ್ಲೂ ವ್ಯಾಕರಣದಲ್ಲಿ ಬರುವಂಥ ಭಾಗ ಲಿಂಗ ವ್ಯವಸ್ಥೆ. ಲಿಂಗ ವ್ಯವಸ್ಥೆಯಲ್ಲಿ ಕನ್ನಡ ವ್ಯಾಕರಣದಲ್ಲಿ 3 ಪ್ರಕಾರಗಳಿದೆ. ಪುನ್ನಪುಂಸಕ, ನಿತ್ಯ ನಪುಂಸಕ ಅಂತ ಹೀಗೆ ಹಲವಾರು ವಿಧಗಳು ಬರುತ್ತೆ. ಆದರೂ ಕೂಡ ನಮ್ಮ ಪ್ರಾಥಮಿಕ ವಿಭಾಗದಲ್ಲಿ ಈಗ ಪ್ರಸ್ತುತದಲ್ಲಿ ಬಳಸುವಂತಹ 3 ಪ್ರಕಾರದ ಲಿಂಗ ವ್ಯವಸ್ಥೆನ ತಿಳಿಸಿದರೆ ಸಾಕಾಗತ್ತೆ. ಈ ಥರ ಒಂದು ಚಿಕ್ಕ ಬೋಧನಾ ಉಪಕರಣವನ್ನು ಮಾಡಿಕೊಂಡು ಮಕ್ಕಳಿಗೆ ಹೇಳಿಕೊಡೋದ್ರಿಂದ ಮಕ್ಕಳು ಚೆನ್ನಾಗಿ ನೆನಪಿಟ್ಕೊಳ್ತಾರೆ. ಜೊತೆಗೆ ಅವರು ಕೂಡ ಇದನ್ನು ತಯಾರಿಸಲಿಕ್ಕೆ ನಾವು ಪ್ರೇರೇಪಿಸಬೇಕಾಗತ್ತೆ. ಲಿಂಗ ವ್ಯವಸ್ಥೆ ಕನ್ನಡದಲ್ಲಿ 3 ಲಿಂಗಗಳಿದೆ. ಪುಲ್ಲಿಂಗ, ಸ್ತ್ರೀಲಿಂಗ ಹಾಗೂ ನಪುಂಸಕಲಿಂಗ. ಹಾಗೆ ಅವುಗಳನ್ನು ವ್ಯಾಖ್ಯಾನಿಸಬೇಕಾದ್ರೆ ಪುಲ್ಲಿಂಗ, ಪುರುಷವಾಚಕ ಪದಗಳೆಲ್ಲವೂ ಪುಲ್ಲಿಂಗಗಳು. ಉದಾಹರಣೆಗೆ ಮಹಾಂತೇಶ, ಶಿವು, ಕಳ್ಳ, ಅಜ್ಜ, ಅಣ್ಣ, ತಮ್ಮ, ಅಪ್ಪ ಹೀಗೆ ಹಲವಾರು ಚಿಕ್ಕ ಚಿಕ್ಕ ಉದಾಹರಣೆಗಳನ್ನು ದಿನನಿತ್ಯ ಬಳಸುವಂಥ ಉದಾಹರಣೆಗಳನ್ನು ಮಕ್ಕಳಿಗೆ ನಾವು ತಿಳಿಸಿಕೊಡಬೇಕಾಗತ್ತೆ. ಜೊತೆಗೆ ಸ್ತ್ರೀಲಿಂಗ ಇದನ್ನು ವ್ಯಾಖ್ಯಾನಿಸೋದಾದರೆ ಸ್ತ್ರೀವಾಚಕ ಪದಗಳೆಲ್ಲವೂ ಸ್ತ್ರೀಲಿಂಗ. ಉದಾಹರಣೆಗೆ ರಾಣಿ, ಅಕ್ಕ, ತಂಗಿ, ಕಮಲ, ಅಜ್ಜಿ, ಅವ್ವ, ಹೆಂಡತಿ, ಮಗಳು, ಮದುಮಗಳು, ಗಂಗಾ, ಅವಳು ಇತ್ಯಾದಿ. ಹೀಗೆ ಚಿಕ್ಕ ಚಿಕ್ಕ ದಿನನಿತ್ಯದಲ್ಲಿ ಬಳಸುವಂಥ ಉದಾಹರಣೆಗಳನ್ನು ನಾವು ಕೊಡ್ತಾ ಹೋಗ್ಬೋದು. ಅದೇ ರೀತಿ 3ನೇದಾಗಿ ನಪುಂಸಕಲಿಂಗ. ಇದನ್ನು ವ್ಯಾಖ್ಯಾನಿಸೋದಾದರೆ ಸ್ತ್ರೀ ಮತ್ತು ಪುರುಷವಾಚಕಗಳಲ್ಲದ ಎಲ್ಲವೂ ನಪುಂಸಕಲಿಂಗಗಳು. ಉದಾಹರಣೆಗೆ ಆಕಳು, ಗಿಡ, ಮರ, ಮನೆ, ಪುಸ್ತಕ, ಮಣ್ಣು, ನೀರು, ಪ್ರಾಣಿ ಇತ್ಯಾದಿ. ಹೀಗೆ ಚಿಕ್ಕದಾದಂಥ ಲಿಂಗಗಳಿಗೆ ಸಂಬಂಧಿಸಿದಂಥ ಬೋಧನೋಪಕರಣವನ್ನು ತಯಾರಿಸಿ ಪ್ರಾಥಮಿಕ ವಿಭಾಗದಲ್ಲಿ ನಾವು ಮಕ್ಕಳಿಗೆ ಕಲಿಸಬಹುದಾಗಿದೆ. ನೀವು ಕೂಡ ಇದನ್ನು ಪ್ರಯತ್ನ ಪಡಬಹುದು. ಧನ್ಯವಾದಗಳು.